ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳ್ದಂಗೆ ಸಾಧುಗಳು ಬಂದು ನಮ್ಗೆ ಆಶೀರ್ವಾದನೂ ಕೊಟ್ಟಾಗೋದು. ಅದೇ ಈ ಪುಣ್ಯ ಜಾಗಕ್ಕಿರೋ ಸ್ಪೆಷಾಲಿಟಿ. ಹೌದು ರಾಮ್. ಅವ್ರು ಯಾಕೆ ಹೀಗಿದ್ದಾರೆ? ಪುಟ, ಅವರು ನಾಗ ಸಾಧುಗಳು. ಆಗ್ಲೇ ನಮ್ಗೊಬ್ರು ಆಶೀರ್ವಾದ ಮಾಡಿದ್ರಲ್ವಾ, ಅದೇ ತರ ಇವರು. ಅಂದ್ರೆ ಅವರು ನಮ್ ತರ ಅಲ್ಲ ಪುಟ್ಟ. ಅವ್ರು ಜೀವನ ಮಾಡೋ ಶೈಲಿ, ನಿದ್ದೆ, ಊಟ ಎಲ್ಲ ವಿಭಿನ್ನವಾಗಿರುತ್ತೆ. ಅವರು ತಪಸ್ ಮಾಡ್ತಾರೆ. 1-2 ವರ್ಷ ಅಲ್ಲ, ತುಂಬಾ ವರ್ಷಗಳ ಕಾಲ ತಪಸ್ ಮಾಡಿ ದೇವ್ರ ಹತ್ರ ವರ ಪಡ್ಕೊಂಡಿರ್ತಾರೆ. ಬಾ ಹೋಗೋಣ. ಅರೆ, ಇವರಿಗೂ ನಾನು ಕಾಣಿಸ್ಬಿಡ್ನಾ? ಸಿಹಿ, ಅದೇನ್ ದಾರ? ಇದಾ? ಇದನ್ಗೆ ಒಬ್ರು ಗಾಡ್ ಅಂಕಲ್ ಕೊಟ್ಟಿರೋದು. ನನ್ ದಿನ ಹನುಮಾನ್ ಚಾಲಿಸ್ ಹೇಳಿದ್ರೆ ಇದರಿಂದ ನನ್ಗೆ ಸೂಪರ್ ಪವರ್ ಬರುತ್ತಂತೆ. ನೋಡ್ತಾ ಇರು, ನನಗೆ ಸೂಪರ್ ಆಗಿ ಪವರ್ ಬರುತ್ತೆ. ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕೆ? ನೀವಿರ್ಲಿಲ್ಲ ಅಂದ್ರೆ ನಾನು ಸಿಹಿ ಪುಣ್ಯ ಸ್ಥಳಕ್ಕೆ ಬರಕ್ ಆಗ್ತಿರ್ಲಿಲ್ಲ, ಪ್ರತಿಯೊಂದನ್ನು ಅನ್ಭವಿಸಕ್ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಇಷ್ಟಕ್ಕೆ ಥ್ಯಾಂಕ್ಸ್. ಸೀತಾ, ಏನ್ ಗೊತ್ತಾ, ನಮ್ ಲೈಫಲ್ಲಿ ಸಿಕ್ಕೋ ಅಷ್ಟು ಖುಷಿನೂ ನಾವು 3 ಜನ ಈಕ್ವಲ್ ಆಗಿ ಹಂಚ್ಕೋಬೇಕು. ಅದೇ ನನ್ ಡ್ರೀಮ್. ಆಕ್ಚುಲಿ ನಾನ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾ? ಯಾಕೆ? ಯಾಕಂದ್ರೆ ನನ್ ಜೊತೆ ನಿಂತ್ಕೊಂಡು ನನ್ ಕನ್ಸ್ನೆಲ್ಲ ನನ್ಸ್ ಮಾಡ್ತಾ ಇದ್ದೀರಲ್ಲ, ಅದಕ್ ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಸೀತಾ ನಿಧಾನಕ್ಕೆ ಸರಿ ಹೋಗ್ತಾ ಇದ್ದಾರೆ. ಸೀತಾ ಹೀಗೆ ಖುಷಿಯಾಗಿರ್ಬೇಕು ಅಂದ್ರೆ ಸುಬ್ಬಿ ನಮ್ ಜೊತೆ ಇರ್ಬೇಕು. ಇದರಿಂದ ಸುಬ್ಬಿ ಜೀವನನೂ ಚೆನ್ನಾಗಿರುತ್ತೆ. ಸುಬ್ಬಿ ಯಾವತ್ತೂ ನಮ್ ಜೊತೆನೇ ಇರೋ ತರ ಮಾಡುತ್ತೆ. ದೇವ್ರೆ, ನನ್ನ ಮಗಳನ್ನ ನನ್ನಿಂದ ಕಿತ್ಕೊಂಡೆ. ಅವಳ ಜಾಗಕ್ಕೆ ಸುಬ್ಬಿ ಬಂದಿದ್ದಾಳೆ. ಇವಳನ್ನ ಮಾತ್ರ ನಮ್ಮಿಂದ ದೂರ ಮಾಡಬೇಡ ದೇವ್ರೆ. ಇನ್ನಾದ್ರೂ ಎಲ್ಲ ಒಳ್ಳೇದ್ ಮಾಡ್ತೀಯ ಅಂತ ನಂಬಿದ್ದೀನಿ. ಸಿಹಿ ಆತ್ಮಕ್ಕೆ ಶಾಂತಿ ಕೊಡು. ಯಾಕೆ ಕರ್ಕೊಂಡು ಬಂದೆ ಇಲ್ಲಿಗೆ? ನೋಡು, ನಾವು ಬಡ್ಡಿ ಬಂಗಾರ ಮಾಡ್ತಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಲ್ಲೊಂದು ಗ್ರೀನ್ ಡಬ್ಬ ಇದೆ, ಅದರಲ್ಲಿರೋ ಪುಡಿನ ಜ್ಯೂಸ್ ಮಿಕ್ಸ್ ಮಾಡಿ ಬಡ್ಡಿ ಬಂಗಾರ ಮಾಡಿ ಸೀತಮ್ಮನ್ ಕುಡ್ಸೋದು. ಹಂಗಿದ್ರೆ ಮೊದಲದನ್ನ ಎಸಿಬೇಕು. ಟ್ರೈ ಮಾಡು ಸುಬ್ಬಿ. ಸುಬ್ಬಿ, ಏನ್ ಮಾಡ್ತೈತ್ಯಾ? ನೀನ್ ಕಿರ್ಚಿದ್ರೆ ಯಾರಾದ್ರೂ ಬರ್ತಾರಷ್ಟೇ. ನಿಧಾನಕ್ಕೆ ಹತ್ತಿ ಅದನ್ನ ತಗೋ. ಸುಬ್ಬಿ, ಟ್ರೈ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.